KTV ವೀಕ್ಷಕರಿಗೆ ನಮಸ್ಕಾರಗಳು. ನಾಳೆ ಇಲ್ಲಿ ಲಕ್ಷ್ಮೀ ಸಾಗರ ಬೌಂಡ್ರಿ ಟೌನ್ ಅಲ್ಲಿ. ಹೌದು ದೇವ್ರೆ, ನಾನು ಎಳ್ತೇಳಿ ಚಂದ್ರು ನಾವೆಲ್ಲ ಕ್ಲಾಸ್ಮೇಟ್ಗಳು. ಅದೇ ಮನೆ ಎಳ್ತೇಳಿಗೆ ಬಂದಿದ್ದಲ್ಲ, ನಾನು ಪಕ್ಕದಲ್ಲಿ ಕುತ್ಕೊಂಡಲ್ಲ ಬಂದ. ಅದಕ್ಕ ನಮ್ಮ ಭಾಗದವರು ಅಂದ್ರೆ ನಿಮ್ ಬಗ್ಗೆ ಎಲ್ಲ ಮೊದ್ಲಿಂದ ಒಂದ್ ಜ್ಯೋತಿ ಉರಿಸ್ತಾ ಇದ್ದೀನಿ ಸುಮಾರು ಒಂದ್ 30 ವರ್ಷದಿಂದ ಇಡೀ ಪ್ರಪಂಚಕ್ಕೆನೆ. ಆ ಜ್ಯೋತಿ ನೋಡಕ್ಕೆ ಎಲ್ಲ ಬರ್ತಾ ಇರ್ತಾರೆ. ಅದಕ್ಕೆ ನಮ್ ಶರತ್ತಣ್ಣ ಹೇಳ್ಬೇಕಾಗಿತ್ತು ಮಲ್ಲಣ್ಣ ಬನ್ನಿ. ಶ್ರೀ ಚಾಮುಂಡೇಶ್ವರಿ ಜನ್ಮದಿನೋತ್ಸವ ವರ್ಷವೂ ನಡೆದಂತೆ ಈವಾಗ್ಲೂ ನಡೀತಾ ಇದೆ. ಅಂದ್ರೆ ಶನಿವಾರ ಇವತ್ತು ಮತ್ತು ನಾಳೆ ವಿಶೇಷವಾಗಿ ಇದು ಎಲ್ಲಾ ಶಕ್ತಿ ದೇವತೆಗಳ ಊಟದ ದಿವಸ ಅಂತ ಹೇಳ್ಬಿಟ್ಟು ನಾವು ವರ್ಷವೂ ನಮ್ಮ ಕೋಟಿ ಮಠದ ಗುರುಗಳು ಮತ್ತು ನಾವು ಸೇರಿ ನಿರಂತರವಾಗಿ ಚಂಡಿಕಾ ಹೋಮ ಮತ್ತೆ ದುರ್ಗಾ ಹೋಮ ಎಲ್ಲ ಮಾಡಿ ಈ ಸಮಾಜದ ಸುತ್ತಮುತ್ತ ಜನಗಳು ಚೆನ್ನಾಗಿ ಸೌಖ್ಯವಾಗಿರ್ಲಿ ಅಂದ್ಬಿಟ್ಟು ಯಾವುದೇ ರೋಗ ರುಜಿನ ಬರದಂತೆ ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾವು ವರ್ಷನೂ ಎಲ್ಲಾ ಸಮಾಜದವರು ಚೆನ್ನಾಗಿರ್ಬೇಕಂತ ಹೇಳ್ಬಿಟ್ಟು ಹಾರೈಸ್ಬಿಟ್ಟು ಈ ಜಾತ್ರೆಯನ್ನಾಗಿ 2 ದಿವಸ ಜಾತ್ರೆಯನ್ನ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಇದು ಕೋಲಾರ ತಾಲೂಕು ಲಕ್ಷ್ಮೀ ಸಾಗರ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಚಾಮುಂಡೇಶ್ವರಿ ದೇವಿ. ಇದನ್ನು ಮತ್ತೆ ಇಲ್ಲಿ ವಿಶೇಷವಾಗಿ 365 ದಿವಸ ಒಂದು ಜ್ಯೋತಿ ಉರಿತದೆ. ಅದು ತ್ರಿಲೋಕಕ್ಕೆ ಹೋಗಿ ಬರುತ್ತೆ ಅಂತೇಳಿ ನಮ್ಮ ಗುರುಗಳು ಕೋಡಿಮಠದಲ್ಲಿ ತಾಳೆಗರಿಯಲ್ಲಿ ಬರೆದಿಟ್ಟಿದ್ದಾರೆ, ಅದು ಓದಿದ್ದಾರೆ. ಇದು ತ್ರಿಲೋಕ ಸಂಚಾರಿ ದೀಪ ಅಂತೇಳಿ ಇಲ್ಲಿರ್ತಕ್ಕಂಥ ದೀಪ. ಯಾರೇ ಕಷ್ಟ ನೋವು ನಲಿವಿದ್ರೆ 5 ನಿಮಿಷ ಬಂದು ಇಲ್ಲಿ ಕುಂತು ಹೋದ್ರೆ ಆ ಕಷ್ಟಗಳ ಶಮನ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ನಿರಂತರವಾಗಿ ಪೂಜೆಗಳು ನಡೀತಾ ಇದೆ. ನಿರಂತರವಾಗಿ ಜನನು ಬಂದು ಹೋಗ್ತಾ ಇರ್ತಾರೆ. ಪ್ರತಿ ಅಮಾವಾಸ್ಯೆ ಶುಕ್ರವಾರ ವಿಶೇಷವಾಗಿ ಪೂಜೆ ನಡೀತಾ ಇರ್ತದೆ. ನಾಳೆ ವಿಶೇಷವಾಗಿ ಚಂಡಿಕಾ ಯಾಗ, ನಾಳೆ ಬೆಳಗ್ಗೆನೆ ಗಂಗೆ ಪೂಜೆ. ಇವತ್ತು ಸಂಜೆ ಶನಿವಾರ ಸಂಜೆ ಇವತ್ತು ಗಂಗೆ ಪೂಜೆ, ಗೋ ಪೂಜೆ ಇದೆ, ರಕ್ಷಾಬಂಧನ, ಚಂಡಿ ಪಾರಾಯಣ ಇದೆ, ವಾಸ್ತು ಹೋಮ ಇದೆ ಇವತ್ತು ಸಂಜೆ. ನಾಳೆ ಬೆಳಗ್ಗೆ ಬಂದು ವಿಶೇಷವಾಗಿ ಚಂಡಿಕಾ ಯಾಗ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಶೃಂಗೇರಿ ಮತ್ತು ಚೆನ್ನೈಯಿಂದ ಅರ್ಚಕರು ಬಂದು ವಿಶೇಷವಾಗಿ ಈ ಪೂಜೆಯನ್ನು ನೆರವೇರಿಸಿಕೊಡ್ತಾರೆ. ಹೋಮ ಗೀಮ ಎಲ್ಲ ಇರ್ತದೆ. ನಾಳೆ ಚಂಡಿಕಾ ಯಾಗ. ಹೌದು. ಮುಖ್ಯ ಅತಿಥಿಗಳು ಯಾರು ಬರ್ತಾರೆ? ಮುಖ್ಯ ಅತಿಥಿಗಳಂದ್ರೆ ನಮ್ಮ ಕೋಡಿಮಠದ ಸ್ವಾಮೀಜಿಗಳು, ಡಾಕ್ಟರ್ ಶಿವಾನಂದ ಶಿವಯೋಗಿ ಮಹಾಸ್ವಾಮಿಗಳು, ಕೋಡಿಮಠ ಮಹಾಸಂಸ್ಥಾನ ಆರ್ನಹಳ್ಳಿ ಅವರು, ಮತ್ತೆ ನಮ್ಮ ನಾಗಲಾಪುರ ಸ್ವಾಮಿಗಳು, ಮತ್ತೆ ನಮ್ಮ MLC ಅನಿಲ್ ಕುಮಾರ್, ಮತ್ತೆ ನಮ್ಮ ಇವರು ಮಲ್ಲೇಶ್ ಬಾಬು ಅವರು MP ಕ್ಷೇತ್ರದ ಕೋಲಾರ ಲೋಕಸಭಾ ಕ್ಷೇತ್ರದ ಸದಸ್ಯರು. ನಾಳೆ ಬೆಳಿಗ್ಗೆ ಇವತ್ತು ಸಾಯಂಕಾಲನೇ ಶುರು ಆಗ್ತದೆ ಕಾರ್ಯಕ್ರಮಗಳು. ಶನಿವಾರ ಸಂಜೆ ಇವತ್ತು 7 ಗಂಟೆಯಿಂದಲೇ ಪ್ರಾರಂಭ ಆಗ್ತದೆ. ನಾಳೆ 2 ಗಂಟೆಗೆ ಕೊನೆಗೊಳ್ತದೆ ಕಾರ್ಯಕ್ರಮಕ್ಕೆ. ಎಲ್ಲರೂ ಭಕ್ತಾದಿಗಳು, ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲಾ ಕಡೆಯಿಂದನೂ ಬಂದು ಎಲ್ಲಾನು ಬಂದು ಇಲ್ಲಿ ಪೂಜೆ ಭಾಗವಹಿಸ್ತಾರೆ.